ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕನಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿ. ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ರಿಂದಲೇ ನೋಟಿಸ್. ಯಾರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು, ಯಾರನ್ನ ಹೊಗಳಿ ವೈಭವೀಕರಿಸಲಾಯಿತು, ಆ ನಾಯಕನಿಂದಲೇ ನೋಟಿಸ್ ಜಾರಿಯಾಗಿದೆ. ಒಂದು ವಾರದೊಳಗೆ ಉತ್ತರ ನೀಡುವಂತೆ ಇಕ್ಬಾಲ್ ಹುಸೇನ್ಗೆ ಸೂಚನೆ. ಡಿಕೆ ಶಿವಕುಮಾರ್ ಪರವಾಗಿ ವಕಾಲತ್ತು ವಹಿಸಲು ಹೋಗಿ ಶಾಕ್ ಎದುರಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದೀರಿ ಎಂದು ನೋಟಿಸ್ ಜಾರಿ. ನನಗೆ ನೋಟಿಸ್ ಸಿಕ್ಕಿದೆ, ಉತ್ತರ ಕೊಡ್ತೇನೆ ಎಂದಿರುವ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಆಪ್ತ ಶಾಸಕನಿಗೆ ಕಾರಣ ಕೇಳಿ ನೋಟಿಸ್. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೇ ನೋಟಿಸ್ ಜಾರಿಯಾಗಿರುವಂತಹದ್ದು. ಒಂದು ವಾರದ ಒಳಗೆ ಉತ್ತರ ನೀಡುವಂತೆ ಇಕ್ಬಾಲ್ ಹುಸೇನ್ಗೆ ಸೂಚನೆ ಕೊಡಲಾಗಿದೆ. ಇಕ್ಬಾಲ್ ಹುಸೇನ್ ನಿನ್ನೆ ಮೊನ್ನೆ ಪದೇ ಪದೇ ಡಿಕೆ ಶಿವಕುಮಾರ್ ಪರ ಮಾತನಾಡ್ತಾ ಇದ್ರು. ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿದ್ರು ಅನ್ನೋ ಕಾರಣಕ್ಕೆ ರಾಜಕಾರಣದಲ್ಲಿ ಪಲ್ಲಟ ಆಗುತ್ತಾ? ದೇವರಾಣೆ ಆಗೋದಿಲ್ಲ. ಇಕ್ಬಾಲ್ ಹುಸೇನ್ ಹೇಳಿರೋ ಹೇಳಿಕೆ ರಾಮನಗರವನ್ನ ದಾಟಿ ಮುಂದಕ್ಕೆ ಬರೋದಿಲ್ಲ. ಇಕ್ಬಾಲ್ ಹುಸೇನ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದಲ್ಲೊಂದು ವಿಪ್ಲವ ಆಗುತ್ತಾ? ನಿಜಕ್ಕೂ ಇಲ್ಲ. ಆದರೂ ಕೂಡ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ರು. ಅವರ ರಾಜಕೀಯ ಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳೋದಕ್ಕೆ ಹಂಗೆ ಹೇಳಿದ್ರು, ಅಥವಾ ಸ್ವಾರ್ಥ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಹಂಗೆ ಹೇಳಿದ್ರು, ವಿ ಡೋಂಟ್ ನೋ. ಆದರೆ ಡಿಕೆ ಶಿವಕುಮಾರ್ ಪರ ಮಾತನಾಡ್ತಾ ಇದ್ರು. ಭಾರಿ ಹೊಗಳಿಕೆ, ಭಾರಿ ಶಹಬಾಷ್ಗಿರಿ. ಆದರೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದೇನು? ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಪಕ್ಷಕ್ಕೊಂದು ಶಿಸ್ತಿದೆ, ಪಕ್ಷಕ್ಕೊಂದು ನಿಯಮಗಳಿದೆ. ನಿಯಮಗಳನ್ನ ಗಾಳಿಗೆ ತೂರಿ ಕಂಡಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡೋದಲ್ಲ. ಕೆಲವೊಮ್ಮೆ ಆ ಹೇಳಿಕೆಗಳು ಪಕ್ಷದ ಡ್ಯಾಮೇಜ್ಗೆ ಕಾರಣವಾಗಬಹುದು. ಸೊ ನೀವು ಉತ್ತರ ಕೊಡಬೇಕು ಒಂದು ವಾರದ ಒಳಗೆ ಅಂತ ಹೇಳಿದ್ದಾರೆ. ಸೊ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಅವರಿಗೆ ಮುಳುವಾಯ್ತಾ ಎನ್ನುವಂತಹ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ನನ್ನ ಪರ ಯಾರು ಮಾತಾಡಬೇಕಿಲ್ಲ, ಕೊಟ್ರಲ್ಲ ಡಿಕೆ ಶಿವಕುಮಾರ್ ಪ್ರಸಾದನ. ನನಗಿಂತ ಕಷ್ಟಪಟ್ಟವರು ಪಕ್ಷದಲ್ಲಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ತಿಳ್ಕೋಬೇಕು. ಅವರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟಿದ್ದೇವೆ, ರಾಮನಗರನ ನೋಡ್ಕೊಳ್ಳಪ್ಪ ಅಂತೇಳಿ ಜನ ಮತ ಹಾಕಿ ಗೆಲ್ಲಿಸಿದ್ರೆ ಅಧಿಕ ಪ್ರಸಂಗ. ಉಳಿದವರಿಗೂ ನೋಟಿಸ್ ಕೊಡ್ತೇವೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ, ನನ್ನ ಪರ ಯಾರೂ ಮಾತಾಡಬೇಕಾಗಿಲ್ಲ. ಇದನ್ನ ಇಕ್ಬಾಲ್ ಹುಸೇನ್ ತಿಳ್ಕೊಂಡ್ರೆ ಪ್ರತ್ಯೇಕವಾಗಿ ಚೆನ್ನಾಗಿರುತ್ತೆ. ಡಿಕೆ ಶಿವಕುಮಾರ್ ಪರ ಮಾತಾಡಿ ಅಂತ ಹೇಳಿ ಯಾರಾದ್ರೂ ಅರ್ಜಿ ಹಾಕಿದ್ರ? ಡಿಕೆ ಶಿವಕುಮಾರ್ ಪರ ಮಾತಾಡಲೇಬೇಕು ಅಂತ ಹೇಳಿ ಯಾರಾದ್ರೂ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರ? ಯಾವ ಲಾಜಿಕ್ಕೂ ಇಲ್ಲದೆ ಮಾಧ್ಯಮದ ಮುಂದೆ ಪ್ರತ್ಯಕ್ಷಗೊಂಡು ಏಕಾಏಕಿ ಸುಪ್ರಭಾತದ ಒಳಗಾಗಿ ಡಿಕೆ ಪರ ಮಾತನಾಡ್ತಾರೆ ಇಕ್ಬಾಲ್ ಹುಸೇನ್ ಅನ್ನೋದಾದ್ರೆ ಯಾರಾದ್ರೂ ಇವರಿಂದ ಹೇಳಿಸಿದ್ರ? ಅಥವಾ ಇವರು ಹೇಳಿಕೆ ಕೊಟ್ಟ ನಂತರ ರಾಜ್ಯದಲ್ಲೇನಾದ್ರೂ ಕ್ರಾಂತಿ ಆಗುತ್ತಾ? ಇವೆಲ್ಲ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇದೆಯಾ? ಸೊ ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ? ನನ್ನ ಪರ ಯಾರೂ ಮಾತಾಡಬೇಕಾಗಿಲ್ಲ. ನನಗಿಂತ ಕಷ್ಟಪಟ್ಟ ಅನುಭವಿ ಎಕ್ಸ್ಪೀರಿಯನ್ಸ್ಡ್ ಪಾಲಿಟಿಷಿಯನ್ಸ್ಗಳು ಪಕ್ಷದಲ್ಲಿದ್ದಾರೆ. ಯಾರು ಅರ್ಹರೋ ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಅವರಿಗೆ ಗೌರವಗಳು ಸಿಗ್ತವೆ. ಅವರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟಿದ್ದೇವೆ, ಉಳಿದವರಿಗೂ ಕೂಡ ನೋಟಿಸ್ ಕೊಡ್ತೇವೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂದಿ ಬೆಟ್ಟದಲ್ಲಿ ಅದು ಓದ ವಾರನೇ ಮಾಡಬೇಕಾಗಿತ್ತು. ಕೆಲವು ಫೈಲ್ಸ್ ರೆಡಿ ಇರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಅಲ್ಲಿಗೆ ಮಾಡ್ತಾ ಇದ್ವಿ. ನಿರೀಕ್ಷೆ ಮಾಡ್ಬೋದು ಆ ಭಾಗದ ಜನರು? ಏನಿಲ್ಲ, ನಾವು ಏನೇನು ಕೆಲವು ನಮಗೆ ಮೇಯ್ನು ಚಿಕ್ಕಬಳ್ಳಾಪುರ, ಕೋಲಾರ ಅದಕ್ಕೆಲ್ಲ ಈಗಾಗಲೇ ನಾವು ನೀರಿಂದ ಕುಡಿಯೋ ನೀರಿಗಾಗಲೇ ಸಿದ್ಧತೆ ಮಾಡ್ತಾ ಇದ್ದೀವಿ.
ಆಮೇಲೆ ಕೆಲವು ಸ್ಮಾಲ್ ಬೆಂಗಳೂರು ಡಿವಿಷನಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಕೆಂಪೇಗೌಡ ಇದಕ್ಕೆ ಏನು ಅವರ ಸ್ಮಾರಕ ಇತ್ತು ಮಾಗಡಿಲಿ, ಅದೆಲ್ಲ ಕೂಡ ಸಬ್ಜೆಕ್ಟ್ಸ್ ಇದೆ. ಅದೆಲ್ಲ ಕೂಡ ಬಹುಶಃ ತೀರ್ಮಾನ ಮಾಡಿ ಗ್ರಾಮಾಂತರನ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಬೇಕು ಅಂತ ಪ್ರಸ್ತಾಪನೆ ಅದು ಅವ್ರದ್ದೆಲ್ಲ ಬೇಡಿಕೆ ಇದೆ, ಅದು ಪ್ರಸ್ತಾವನೆ ಇದೆ. ಯಾಕೆಂದರೆ ಗ್ರಾಮಾಂತರ ಅಂದರೆ ಮೊದಲು ಹಳೆ ಗ್ರಾಮಾಂತರ, ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಅದು ಗ್ರಾಮಾಂತರ ಅಂತ ಇತ್ತು. ಕನಕಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ಸೇರಿತ್ತು. ಅದನ್ನು ಈ ಕಡೆಗೆ ಬಂದಿತ್ತು. ಈಗ ನಾವು ಸೌತ್ ಅಂತ ಆದಮೇಲೆ ಅವ್ರು ಲೋಕಲ್ ಅವರು MLAಗಳು ಪ್ರತಿನಿಧಿಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಪ್ರಸ್ತಾವನೆ ಬಂದಿದೆ. ಸರ್, ಸುರ್ಜೇವಾಲ ಅವರು 2 ದಿನ ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ. ಈಗಲಾದರೂ ಶಾಸಕರ ಅಸಮಾಧಾನ ಕಾಣಿಸುತ್ತಾ? ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಏನಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ದೇನು, ಈಗಿಂದನೇ ಯಾವ ರೀತಿ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ರೆಡಿ ಮಾಡ್ತಾರೆ. ಸರ್, ಇಕ್ಬಾಲ್ ಅನ್ಸರಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಾ ನೀವು? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಹೇಳೋದು DK ಅವರು ಪಕ್ಷಕ್ಕೆ ಕಷ್ಟಪಟ್ಟು ಎಲ್ಲರೂ ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಂದಿ ಬಿಟ್ಟು ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ರೆಡಿ ಮಾಡ್ತಾರೆ. ಸರ್, ಇಕ್ಬಾಲ್ ಅನ್ಸರಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಾ ನೀವು? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.